ಮಹಿಳಾ ತೀರ್ಪುಗಾರರು ಇಲ್ಲಿ ಶಾಂತಾ ಮೇಡಮ್. ಹಲೋ, ಈ ಕಡೆ ವೇದಿಕೆ ಮೇಲೆ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಈ ಒಂದು ಕಬಡ್ಡಿ ಪಂದ್ಯಾವಳಿ ಇಷ್ಟು ಸುಂದರವಾಗಿ ಅದ್ಭುತವಾಗಿ ಮೂಡಿ ಬರೋದಕ್ಕೆ ನಮ್ಮ ವಿವಿಧ ಜಿಲ್ಲೆಯ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಎಲ್ಲ ನಮ್ಮ ಜಿಲ್ಲೆಯ ಪ್ರಭು ಬನ್ನಿ ವೇದಿಕೆ ಮೇಲೆ. ಇಲ್ಲಿ ಬರ್ತಾ ಇದ್ರು ಎಲ್ಲ ನಮ್ಮ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್, ಕೋಲಾರ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಪ್ರಭು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನೊಂದು ಶಾಲು ಇದು ತಗೊಂಬನ್ನಿ. ಪ್ರಭು ಈ ಕಡೆ ಬಾ. ಈ ಕಡೆ ನಿಮಿಷ ಅಸೋಸಿಯೇಷನ್ ಇನ್ನೊಂದು ತಗೊಂಬನಿ ಶಾಲು ವಿವಿಧ ಜಿಲ್ಲೆಯ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಗೌರವಿಸಲಾಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯ ತಂಡಗಳು ಆಗಮಿಸಬೇಕಾದ್ರೆ ನಮಗೆ ಈ ಎಲ್ಲ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಪ್ರಮುಖವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ. ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಲೋ, ಜಿಲ್ಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಈ ಪಂದ್ಯಾವಳಿ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆಗಳಿದ್ರೆ ಮಾತಾಡ್ತೀರಾ? ನಿಮ್ಮ ಪಂದ್ಯಾವಳಿ ಬಗ್ಗೆ ಏನಾದರೂ ಮಾತಾಡಿ. ಈ ಒಂದು ಸಮಾರಂಭದಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ನಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ಈ ಒಂದು ಆಯೋಜಿಸಿದಂತಹ ದರ್ಶನ್ ಪುಟ್ಟಣ್ಣಯ್ಯವರ್ ಹಾಗೂ ಮಂಡ್ಯ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಎಲ್ಲ ಆಡಳಿತ ವರ್ಗ ಹಾಗೂ ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಾನು ಅತ್ಯಂತ ಸಂತೋಷದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದರ್ಶನ್ ಅವರು, ಪುಟ್ಟಣ್ಣಯ್ಯವರ್ ಅವರು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು, ಈ ರೀತಿಯ ಅಚ್ಚುಮೆಚ್ಚಿನ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಟ್ಟು ಉಳಿದ ಎಲ್ಲ ಜಿಲ್ಲೆಯವರಿಗೂ ಮಾದರಿಯಾಗಿರುತ್ತಾರೆ. ಇಂತಹ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಿದಂಥ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ BC ರಮೇಶ್ ಸರ್ ಅವರ ಪರವಾಗಿಯೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ನನ್ನ ಸಣ್ಣ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಡುಪಿ ಹಾಗೂ ಬೆಂಗಳೂರು ಗ್ರಾಮಾಂತರ ತಂಡಗಳು ಅಂಕಣ ಪ್ರವೇಶಿಸಬೇಕು. ಬಾಲಕಿಯರ ವಿಭಾಗದಲ್ಲಿ ಉಡುಪಿ ಹಾಗೂ ಬೆಂಗಳೂರು ಗ್ರಾಮಾಂತರ ಎರಡು ತಂಡದ ಆಟಗಾರ್ತಿಯರೇ ದಯವಿಟ್ಟು ಆದಷ್ಟು ಬೇಗ ಅಂಕಣ ಪ್ರವೇಶಿಸಬೇಕು. ಅದೇ ರೀತಿ ಚಿಕ್ಕಮಗಳೂರು ವಿರುದ್ಧ ಚಾಮರಾಜನಗರ ಮಹಿಳಾ ವಿಭಾಗದಲ್ಲಿ
ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಚಾಮರಾಜನಗರ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂಥ ಶ್ರೀಯುತ ಹಕೀಮ್ರವರಿಗೂ ಸಹ ಧನ್ಯವಾದ. ಅವರು ಸಹ ಸ್ವಯಂ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದೆರಡು ಅನಿಸಿಕೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿ ವಿಜಯ್ ಕುಮಾರ್ ಸರ್ ಅವರ ಬಾಮೈದ ಆಗಿರುವಂತಹ ಶ್ರೀಯುತ ಬಿ ಕುಮಾರ್ ಅವರು ಆಗಮಿಸಿದ್ರೆ ಅವರಿಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಹಲೋ. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಹಾಸನ ವಿರುದ್ಧ ಬೆಂಗಳೂರು ನಗರ ಜಿಲ್ಲೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ಈ ವೇದಿಕೆ ಮೇಲೆ ಬರ್ಬೇಕಪ್ಪ. ಮತ್ತು ಲೋಕೇಶ್ ತರಬೇತುದಾರರು ಕರ್ನಾಟಕ ರಾಜ್ಯ ಬೆಂಗಳೂರು ವೇದಿಕೆ ಮೇಲೆ ಬರ್ಬೇಕು. ನೇತಾಜಿ ಹುಬ್ಬಳ್ಳಿ ಧಾರವಾಡ ಲೋಕೇಶ್ ಬನ್ನಿ. ಕೊಪ್ಪಳ ಅಧ್ಯಕ್ಷರು ಶಿವರುದ್ರಯ್ಯ ವೇದಿಕೆ ಮೇಲೆ ಬರಬೇಕು. ನೇತಾಜಿ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾರೇ ಇದ್ದರೂ ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀಧರ್ ಉತ್ತರ ಕನ್ನಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಹಲೋ. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ ಪ್ರಥಮ ಕರೆ ಹಾಗೂ ಹಾಸನ ವಿರುದ್ಧ UK ಡಿಸ್ಟಿಕ್ ಎಲ್ಲ ತಂಡದ ಆಟಗಾರರೇ ತಮಗಿದು ಪ್ರಥಮ ಕರೆ. ಚಾಮರಾಜನಗರ ಹಾಗೂ ಚಿಕ್ಕಮಗಳೂರು ಎರಡು ತಂಡಗಳು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಅದೇ ರೀತಿ ಉಡುಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಬಾಲಕಿಯರ ವಿಭಾಗದ ತಂಡಗಳು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಈಗ ಬಂದಿರೋರು ಯಾರು ಇದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಂತೀವಿ. ಹಲೋ. ಕೋರ್ಟ್ ನಂಬರ್ 3 ವಿಜಯಪುರ ವಿರುದ್ಧ ಬಾಗಲಕೋಟೆ. ದ ಸ್ಕೋರ್ ಈಸ್ ಚಾಮರಾಜನಗರ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಯಾದಂಥ ಗೀತಾ ಅವರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಹಾಗೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಇರಿ ಒಂದು ನಿಮಿಷ ಬನ್ನಿ.
ಹಲೋ, ಚಿಕ್ಕಮಗಳೂರು ತಂಡದ ಆಟಗಾರ್ತಿಯರು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಈಗಾಗಲೇ ಚಾಮರಾಜನಗರ ತಂಡ ಅಂಕಣ ಪ್ರವೇಶಿಸಿದ್ದಾರೆ. ಅದು ಅಂಕ 4ರಲ್ಲಿ ಉಡುಪಿ ಹಾಗೂ ಬೆಂಗಳೂರು ಗ್ರಾಮಾಂತರ ತಂಡದ ಬಾಲಕಿಯರು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಕವರ್ ಕೊಡಿ ಇಲ್ಲಿ ಎಲ್ಲರಿಗೂ. ಇಲ್ಲಿ ಈ ಪಂದ್ಯಾವಳಿ ಬಗ್ಗೆ ಯಾರಾದರೂ ನಿಮ್ಮ ಅನಿಸಿಕೆಗಳಿತ್ತು ಅಂದ್ರೆ ಮುಕ್ತವಾಗಿ ಮಾತಾಡಬೇಕು ಅಂತ ನಮ್ಮ ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಯಾರಾದರೂ ಮಾತಾಡಬಹುದು ಅಂತ ಕೇಳ್ಕೊತಾ ಇದ್ದೀನಿ. ರಾಜಶೇಖರ್ ಈ ಪಂದ್ಯಾವಳಿ ಕುರಿತು 2 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ನಮ್ಮ ದರ್ಶನ್ ಪುಟ್ಟಣ್ಣನವರ ಸಹಕಾರದಿಂದ KS ಪುಟ್ಟಣ್ಣವರ ಒಂದು ಸವಿ ನೆನಪಿನಗೋಸ್ಕರ ಈ ಒಂದು ಕಬಡ್ಡಿ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಈ ಆಯೋಜನೆಯನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಇದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಹಾಗೂ ಮಂಡ್ಯ ಅಮೆಚೂರ್ ಸಂಸ್ಥೆಯಿಂದ ಹಮ್ಮಿಕೊಂಡಾಗಿದೆ. ಬಾಲಕ ಮತ್ತು ಬಾಲಕಿಯರ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಈ ಒಂದು ಪಂದ್ಯಾವಳಿ ಮಂಡ್ಯದಲ್ಲಿ ಬಹಳ ವಿಜೃಂಭಣೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅದ್ಭುತವಾದ ಪಂದ್ಯವನ್ನು ಆಯೋಜನೆ ಮಾಡಿದಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಸೋಸಿಯೇಷನ್ ಕಡೆಯಿಂದ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಕಡೆಯಿಂದ. ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯ ಅಸೋಸಿಯೇಷನ್ನ ಪದಾಧಿಕಾರಿಯಾದಂಥ ವಿಜಯಣ್ಣನವರು ಈ ಒಂದು ಕಬಡ್ಡಿ ಪಂದ್ಯವನ್ನು ಅವರೇ ಖುದ್ದಾಗಿ ನಿಂತು ಈ ಒಂದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡುವ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಂಡು ಶುಭ ಹಾರೈಸಿದಂತ ಶ್ರೀಯುತ KP ರಾಜಶೇಖರ್ ಅವರಿಗೂ ಸಹ ಧನ್ಯವಾದ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅತ್ಯಂತ ಪ್ರೀತಿಯ ಗೌರವದ ಒಂದು ಸನ್ಮಾನವನ್ನ ಮಾಡಲಾಗಿದೆ. ಎಲ್ರಿಗೂ ಸಹ ಧನ್ಯವಾದ. ಹಲೋ, ಹಾಫ್ ಟೈಮ್ ಸ್ಕೋರ್ ಆನ್ ಕೋರ್ಟ್ ನಂಬರ್ 3 ವಿಜಯಪುರ ವಿರುದ್ಧ ಬಾಗಲಕೋಟೆ 11-7 ಬಾಗಲಕೋಟೆ ಪರವಾಗಿ.
ಎಸ್ ವಿಜಯನಗರ ವಿರುದ್ಧ ಬೆಂಗಳೂರು ಅರ್ಬನ್ 27-7 in favor of Bangalore Urban District. ಹಲೋ, ಸೆಕೆಂಡ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಹಲೋ, ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ದ್ವಿತೀಯ ಕರೆ ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ, ಹಾಸನ ವಿರುದ್ಧ ಉತ್ತರ ಕನ್ನಡ. ಎಲ್ಲ ತಂಡದ ನಾಯಕರೇ, ತಮಗಿದು ದ್ವಿತೀಯ ಕರೆ. ಶ್ರೀಯುತ ಪ್ರಸಾದ್ ಚಂದಗಲ್ ಅವರು ಎಲ್ಲಿದ್ರು ಒಮ್ಮೆ ಆಗಮಿಸಬೇಕು. ಇಂದು ತಡರಾತ್ರಿವರೆಗೂ ಸಹ ಪಂದ್ಯ ನಡೆಯುತ್ತೆ. ಮಂಡ್ಯದ ಕ್ರೀಡಾ ಪ್ರೇಮಿಗಳಿಗೆ ಕಬಡ್ಡಿಯ ರಸದೌತಣವನ್ನು ಉಣಬಡಿಸಲಿಕ್ಕಿದ್ದಾರೆ ನಮ್ಮ ವಿವಿಧ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರು. ಈಗಾಗಲೇ ಬಲಿಷ್ಠ ಬಾಗಲಕೋಟೆ ವಿರುದ್ಧ ವಿಜಯಪುರ. ಸಂಕಟ 3ರಲ್ಲಿ ಬಾಗಲಕೋಟೆ ವಿರುದ್ಧ ವಿಜಯಪುರ 15-9 ಬಾಗಲಕೋಟೆ ತಂಡದ ಪರವಾಗಿ. ಹಲೋ, ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಚಿಕ್ಕಬಳ್ಳಾಪುರ. ಮೈಸೂರು ಹಾಗೂ ಗದಗ ತಂಡದ ನಾಯಕ ದಯವಿಟ್ಟು ಪ್ರಚಾರ ಬಳಿ ಬನ್ನಿ. ಮೈಸೂರು ಹಾಗೂ ಗದಗ ತಂಡದ ನಾಯಕರು, ಬಾಲಕರ ತಂಡದ ನಾಯಕ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಮೈಸೂರು ಹಾಗೂ ಗದಗ. ಅಂಕಣ 2ಕ್ಕೆ ಆದಷ್ಟು ಬೇಗ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಿ, ಆದಷ್ಟು ಬೇಗ. ಫಸ್ಟ್ ಏಡ್ನವರು Court number 3, the score is 19-10 favor of Bagalkote. 9-10 Bagalkote ಪರವಾಗಿ. ವೇದಿಕೆ ಎಡಭಾಗದಲ್ಲಿ ದಯವಿಟ್ಟು ನಮ್ಮ ವಿವಿಧ ಜಿಲ್ಲೆಯಿಂದ ಆಗಮಿಸಿರುವಂತಹ ಅಸೋಸಿಯೇಷನ್ ಪದಾಧಿಕಾರಿಗಳಿಗೆ ಸ್ಥಳವನ್ನು ದಯವಿಟ್ಟು ಆಸೀನರಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ಬೆಂಗಳೂರು ಅರ್ಬನ್ ವಿರುದ್ಧ ವಿಜಯನಗರ. 36-10 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಪರವಾಗಿ. ಬಾರಿ ಯಶವಂತ್ ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಉತ್ತಮವಾದಂಥ ಟ್ಯಾಕಲ್ ವಿಜಯನಗರ ತಂಡದ ಆಟಗಾರರಿಂದ. ಕ್ಯಾಪ್ಟನ್ ಲಾಸ್ಟ್ 5 minutes. 20-12 ಬಾಗಲಕೋಟೆ ಪರವಾಗಿ ಕೊನೆ 5 ನಿಮಿಷದ ಆಟ. ಇಪ್ಪತ್ತೆರಡು 12 ಬಾಗಲಕೋಟೆ ಪರವಾಗಿ. ಬಾಲಕಿಯರ ವಿಭಾಗದ ಪಂದ್ಯ ಅಂಕಣ 1ರಲ್ಲಿ ಚಿಕ್ಕಮಗಳೂರು ವಿರುದ್ಧ ಚಾಮರಾಜನಗರ. 15-10 ಇನ್ ಫೇವರ್ ಆಫ್ ಚಿಕ್ಕಮಗಳೂರು. 15-10 ಚಿಕ್ಕಮಗಳೂರು ತಂಡ 5 ಅಂಕದ ಮುನ್ನಡೆಯಲ್ಲಿದೆ. ಅಂಕಣ 4ರಲ್ಲೂ ಸಹ ಪಂದ್ಯ ನಡೀತಾ ಇದೆ. ಉಡುಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಬಾಲಕಿಯರ ವಿಭಾಗದ ಪಂದ್ಯ. 8-3 ಉಡುಪಿ ಜಿಲ್ಲಾ ತಂಡದ ಪರವಾಗಿ. ಹಲೋ, ಅಂತಿಮ ಕರೆ ಹಾಸನ ವಿರುದ್ಧ ಉತ್ತರ ಕನ್ನಡ. 2 ತಂಡದ ಆಟಗಾರರೇ ತಾವು ಆದಷ್ಟು ಬೇಗ ಅಂಕಣ 2 ಪ್ರವೇಶಿಸಬೇಕಾಗಿ ವಿನಂತಿ. ಹಾಗೂ ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ. ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ ಆದಷ್ಟು ಬೇಗ ಅಂಕಣ 3 ಪ್ರವೇಶಿಸಬೇಕಾಗಿ ವಿನಂತಿ. ಉಡುಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ 13-4 ಉಡುಪಿ ತಂಡದ ಪರವಾಗಿ. ಮಹಿಳಾ ಗ್ಯಾಲರಿಯಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಪುರುಷರು ದಯಮಾಡಿ ಪಕ್ಕ ಗ್ಯಾಲರಿಗೆ ಹೋಗ್ಬೇಕು. ಸರ್, ಆರಕ್ಷಕ ಸಿಬ್ಬಂದಿಯವರು ದಯಮಾಡಿ ಅದನ್ನ ಒಂದು ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ As captain, last 3 minutes to go in court number 3. 22-17 in favor of ಬಾಗಲಕೋಟೆ. 22-17 ಬಾಗಲಕೋಟೆ ತಂಡ 5 ಅಂಕದ ಮುನ್ನಡೆಯಲ್ಲಿದೆ. ಬಾಗಲಕೋಟೆ ತಂಡದ ಜರ್ಸಿ ನಂಬರ್ 7ರ ಆಟಗಾರ ಲಕ್ಷ್ಮಣ್ ದಾಳಿ ವಿಭಾಗದಲ್ಲಿ 22-17 ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಸೂಪರ್ ಟ್ಯಾಕಲ್ ಆಗಿ ಸಂದರ್ಭ. ವಿಜಯಪುರ ತಂಡದ ಆಟಗಾರಿ ಬಾರಿ ಗ್ಯಾಪ್ ಅನ್ನು ಹುಡುಕೊಳ್ತಾ 2+2 4 ಪಾಯಿಂಟ್ ವಿಜಯಪುರ
ಈ ಮೂಲಕ ಸ್ಕೋರ್ 22-21 ಬಾಗಲಕೋಟೆ ಜಿಲ್ಲಾ ತಂಡ ಪರವಾಗಿ. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ಒಂದು ಹೈ ವೋಲ್ಟೇಜ್ ಪಂದ್ಯ, ಅದ್ಭುತವಾದಂತಹ ಒಂದು ಕಂಬ್ಯಾಕ್ ವಿಜಯಪುರ ತಂಡದ ಆಟಗಾರರಿಂದ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಪಂದ್ಯದ ದಿಕ್ಕು ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 22-21 ಇನ್ ಫೇವರ್ ಆಫ್ ಬಾಗಲಕೋಟೆ. ನೋಡಿ, ಅಂಕಣ 1ಕ್ಕೆ ಅಂಕಣ 2ಕ್ಕೆ ಬಾಲಕರ ವಿಭಾಗದ ಪಂದ್ಯವನ್ನ ಕರೆ ನಡೆಯುವಂತ ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಕ್ಯಾಪ್ಟನ್, ಲಾಸ್ಟ್ 2 minutes to go ಇನ್ ಕೋರ್ಟ್ ನಂಬರ್ 3. ಎಸ್, ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್, ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ವಿಜಯಪುರ ಒಂದೊಳ್ಳೆ ಬ್ಯಾಕ್ ಹೋಲ್ಡ್ ಮೂಲಕ ಇಲ್ಲಿ 1 ಅಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಸನ ವಿರುದ್ಧ ಉತ್ತರ ಕನ್ನಡ ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಒಂದೊಂದು ಅಂಕಕ್ಕೂ ಇಲ್ಲಿ ಸಾಕಷ್ಟು ಹೋರಾಟವನ್ನು ಕಾಣಬಹುದಾಗಿದೆ. ಬಾಗಲಕೋಟೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿದ್ದರೂ ಸಹ ಕೊನೆಯ ಕ್ಷಣದಲ್ಲಿ ಆ ಪಂದ್ಯವನ್ನ ಸಮಬಲದ ಸನಿಯಕ್ಕೆ ವಿಜಯಪುರದ ಆಟಗಾರರಲ್ಲಿ ಒಂದೊಳ್ಳೆ ಕಂಬ್ಯಾಕ್ ಮೂಲಕ ಇಲ್ಲಿ ಸಮಬಲದ ಹತ್ತಿರದ ಒಂದು ಕ್ಲೋಸ್ ಫೈಟ್ ಅನ್ನು ಇಲ್ಲಿ ನೋಡಬಹುದು. ಸ್ಕೋರ್ ಬಾಗಲಕೋಟೆ 23-22. ಬಾಗಲಕೋಟೆ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. 23-22 ಇನ್ ಫೇವರ್ ಆಫ್ ಬಾಗಲಕೋಟೆ. As captain, last 1 minute to go in court number 3. Yes, ಈ ಬಾರಿ ಮಿಡ್ ಲೈನ್ ಹತ್ತಿರದಲ್ಲಿದ್ರು ಬಾಗಲಕೋಟೆ. ಅದು ಬಲಿಷ್ಠವಾದಂತಹ ಟ್ಯಾಕಲ್. ಇಪ್ಪತ್ನಾಲ್ಕು 22 2 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ. ಕಾದ್ ನೋಡೋಣ ಕೊನೆಯ ಕ್ಷಣದಲ್ಲಿ ಈ ಪಂದ್ಯದ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ. ಉತ್ತರ ಕನ್ನಡ ಹಾಸನ್ ಈಗಾಗಲೇ ಆಗಮಿಸಿದ್ದಾರೆ. ಉತ್ತರ ಕನ್ನಡ ಈಗಾಗಲೇ ಆಗಮಿಸಿದರೆ ಹಾಸನ್ ಸಾಕಷ್ಟು ಪ್ರಯತ್ನ, ಸ್ಟ್ರಗಲ್ ನಡೀತಾ ಇತ್ತು. ರೈಡರ್ ಸೇವ್ 1 ಪಾಯಿಂಟ್. ಒಂದು ಹೈ ವೋಲ್ಟೇಜ್ ಪಂದ್ಯ. ಡೋಡೈ ಬಾಗಲಕೋಟೆ. ಥರ್ಡ್ ರೈಡ್ ಬಾಗಲಕೋಟೆ ತಂಡಕ್ಕೆ ಡೂ ಆರ್ ಡೈ. ವಾಟ್ ಎ ಕ್ಯಾಚ್. 24-24 ಸಮಬಲದಲ್ಲಿ ಪಂದ್ಯ ಮುಕ್ತಾಯಗೊಂಡಿದೆ. ವಿಜಯಪುರ ಹಾಗೂ ಬಾಗಲಕೋಟೆ. ಎಂತ ಒಂದು ಅದ್ಭುತವಾದಂತಹ ಪಂದ್ಯ. ಲೀಗ್ ಕಮ್ ನಾಕ್ಔಟ್ ಮಾದರಿಯ ಪಂದ್ಯ ಆಗಿರೋದ್ರಿಂದ, ಪಂದ್ಯ ಲೀಗ್ ಹಂತದಲ್ಲಿ ಟೈ ಆಗಿರೋದ್ರಿಂದ ಎರಡು ತಂಡಕ್ಕೆ ಸಮಾನವಾಗಿದೆ. ಯುಕೆ ಹಾಸನ್ ಕೋಚ್ ಅಥವಾ ತರಬೇತುದಾರರು ದಯಮಾಡಿ ಬನ್ನಿ. ಮೇಲೆ ಮ್ಯಾನೇಜರ್ ಇಬ್ರು ಬನ್ನಿ.